यस न्यूज में आप सभी दर्शकों का स्वागत है। मैं आपके साथ इलियास बड़ेघर। आइए देखते हैं आज की खबर क्या कहती है। ಬಿಜಾಪುರ ನಗರ ಶಾಸಕ ಬಸನಗೌಡ ಯತ್ನಾಳ್ ನೀಡಿರುವ ಸಂವಿಧಾನ ವಿರೋಧಿ ಹಾಗೂ ಧಾರ್ಮಿಕ ಅವಮಾನಕರ ಹೇಳಿಕೆ ಕುರಿತು ಸೂಕ್ತ ಕ್ರಮ ಕೈಗೊಳ್ಳುವ ಬಗ್ಗೆ ಮನವಿ ಅದ ಸಾಹೇಬ್ರೆ. ಮಾನ್ಯ ಸಭಾಪತಿಗಳೇ, ನಾವು ಮೈನಾರಿಟಿ ಮುಸ್ಲಿಂ ಡೆವಲಪ್ಮೆಂಟ್ ಕಮಿಟಿ MMDC ಸಂಘಟನೆ ವತಿಯಿಂದ ಅತ್ಯಂತ ಗೌರವಪೂರ್ವಕವಾಗಿ ತಮಗೆ ಮನವಿ ಸಲ್ಲಿಸುವುದು ಏನಂದ್ರೆ, ಸಾಮಾಜಿಕ ಜಾಲತಾಣ ಹಾಗೂ ಮಾಧ್ಯಮಗಳಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಮೊಹಮ್ಮದ್ ಪೈಗಂಬರ್ ಅವರ ಬಗ್ಗೆ ಏನು ಅವಹೇಳನಕಾರಿ ಹೇಳಿಕೆ ನೀಡಿದ್ದಾರೆ, ಅದನ್ನು ಸವಿಸ್ತಾರವಾಗಿ ಮನವಿಯಲ್ಲಿ ಬರೆದಿದ್ದೇವೆ. ಅವರು ಪ್ರಮಾಣ ವಚನ ಸ್ವೀಕರಿಸುವಾಗ ಏನು ಸರ್ವಧರ್ಮದ ಇದು ಕಾಪಾಡಿಕೊಳ್ಳುತ್ತೇನೆ ಅಂತೇಳಿ ಸಂವಿಧಾನಬದ್ಧವಾಗಿ ಏನು ಹೇಳಿದ್ದರು ಅದ್ರ ಪ್ರಕಾರ ನಡ್ಕೊಂಡಿಲ್ಲ. ತಾವುಗಳು ಅವರನ್ನು ತಕ್ಷಣ ನೋಟಿಸ್ ಕೊಟ್ಟು ಅವರ ಶಾಸಕ ಸ್ಥಾನದಿಂದ ವಜಾಗೊಳಿಸಬೇಕಂತೇಳಿ ನಾವೆಲ್ಲರೂ ತಮ್ಮಲ್ಲಿ ಮನವಿ ಮಾಡ್ತೀವಿ ಸಾಹೇಬ್ರೆ. ಇವತ್ತು ಮಾನ್ಯ ವಿಧಾನಸಭಾ ಸಭಾಪತಿಗಳಾದ UT ಖಾದರ್ ಸಾಹೇಬರು ನಮ್ಮ ಬಿಜಾಪುರ ಜಿಲ್ಲೆಗೆ ಆಗಮಿಸಿದ್ರು. ಅದೇ ತರನಾಗಿ ಬಿಜಾಪುರಿನ ಇವತ್ತು APJ ಅಬ್ದುಲ್ ಕಲಾಂ ಚೌಕ್ ಬೈಪಾಸ್ನಲ್ಲಿ ನಾವು ಭೇಟಿ ಮಾಡಿ ಅವ್ರಿಗೆ ಒಂದು ಮನವಿ ಕೊಟ್ವಿ MMDC ವತಿಯಿಂದ. ಏನಪ್ಪಾ ಅಂತಂದ್ರೆ, ಈಗ ನಮ್ಮ ನಗರ ಶಾಸಕ ಬಸನಗೌಡ ಯತ್ನಾಳ್ ನಿರಂತರವಾಗಿ ಒಂದು ಧರ್ಮದ ವಿರುದ್ಧ ಅವಹೇಳನಕಾರಿಯಾಗಿ ಮಾತನಾಡುವುದು ಮತ್ತು ಅವರು MLA ಆಗಿ ಪ್ರಮಾಣ ವಚನ ಸ್ವೀಕರಿಸುವಾಗ ಪ್ರಮಾಣ ಪಡೆದುಕೊಂಡಿದ್ರು, ಯಾವುದೇ ಧರ್ಮದ ಜಾತಿ ವಿರುದ್ಧ ಮಾಡುವುದಿಲ್ಲ, ಸರ್ವರಿಗೂ ಸಮಾನ ಹಕ್ಕನ್ನು ನೀಡುತ್ತೇನೆಂದು ಅವರು ಏನು ಪ್ರಮಾಣ ಪಡೆದಿದ್ರು ಆ ಪ್ರಮಾಣವನ್ನು ಉಲ್ಲಂಘಿಸಿದ್ದಾರೆ. ತಕ್ಷಣ ಇವರಿಗೆ MLA ಪದದಿಂದ ಅವ್ರಿಗೆ ಡಿಸ್ಕ್ವಾಲಿಫೈ ಮಾಡ್ಬೇಕಂತೇಳಿ ಸ್ಪೀಕರ್ ಅವರ ಮುಖಾಂತರ ನಾವು ಮನವಿ ಸಲ್ಲಿಸಿದ್ದೇವೆ. ಇಲ್ಲ, ಅವು ಏನ್ ಮಾತಾಡ್ಲಿ, ಇಲ್ಲಿ ಹೊರಗಡೆ ಒಂದು ಧರ್ಮಕ್ಕೆ ಅವ್ರೆ ಅವಹೇಳನವಾಗಿ ಮಾತಾಡ್ಯಾರಲ್ಲ, ಅದನ್ನು ತಪ್ಪದ. ಇಲ್ಲ, ಗಮನಕ್ಕಿದೆ. ನಾವು ಅವ್ರಿಗೆ ಮನವಿ ಮಾಡ್ತಾ ಇದ್ದೀವಿ. ಈ ತರ ಅವರು ಶಪಥ ಏನು ಪಡ್ಕೊಂಡವ್ರ ಆ ಶಪಥದ ಉಲ್ಲಂಘನೆ ಮಾಡ್ತಾ ಇದ್ದಾರೆ. ಆ ಶಪಥ ಉಲ್ಲಂಘನೆ ಆತಂದ್ರೆ ಅವ್ರು ಶಾಸಕ ಸ್ಥಾನಕ್ಕೆ ಉಳ್ಕೊಳ್ಳೋದು ಅರ್ಹರಲ್ಲ. ಇದು ನಿಯಮಿತವಾಗಿ ನಮ್ಮ ಕಾಂಗ್ರೆಸ್ ಸರ್ಕಾರ, ನಮ್ಮ ಸಿದ್ದರಾಮಯ್ಯ ಸಾಹೇಬರು ಇದನ್ನು ಗಂಭೀರವಾಗಿ ಪರಿಗಣಿಸಬೇಕಾಗಿತ್ತು. ಯಾಕೆ ಪರಿಗಣಿಸ್ತಾ ಇಲ್ಲ ಅಂತೇಳಿ ಅವರು ಕೂಡ ನಾವು ಕೇಳ್ತಾ ಇದ್ದೀವಿ. ಅದೇ ತರನಾಗಿ ನಮ್ಮ ಮುಸ್ಲಿಂ MLAಗಳು, ನಮ್ಮ ಮುಸ್ಲಿಂ ಮಿನಿಸ್ಟರ್ ಅವರು ಏನ್ ಮಾಡ್ತಾ ಇದ್ದಾರೆ, ಅವ್ರು ಯಾಕೆ ಬಾಯಿ ಮುಚ್ಕೊಂಡು ಸುಮ್ ಕುಂತಿದ್ದಾರೆ? ನಾವು ಬರೇ ಅದರ್ ಕಾಸ್ಟ್ MLAಗಳಿಗೆ ಇಲ್ಲಿ ಕೇಳಿದ್ವಿ, ಆದ್ರ ನಮ್ಮದೇ ಆದಂತ MLCಗಳು, ರಾಜ್ಯಸಭಾ ಸದಸ್ಯರು, MP ಗಳು, ಮುಸ್ಲಿಂ MP ಗಳು, ಮುಸ್ಲಿಂ MLAಗಳು ಅವ್ರು ಏನ್ ಮಾಡ್ತಾ ಇದ್ದಾರೆ ಅವ್ರಿಗೂ ಕೇಳ್ತೀವಿ ನಾವು. ಈ ಮುಖಾಂತರ ಫಂಡ್ ಹಾಕೊಂಡ್ ಬರುದು, ಫಂಡ್ ಬೇಡ ನಮಗ. ನಮ್ಮ ಹುಜೂರ್ ಪ್ರವಾದಿ ಅವ್ರ ಬಗ್ಗೆ ಏನಾಗ್ಯದಲ್ಲ, ಸುಮ್ಮ ಅಲ್ಲಿ ನಿಂತು ಒಂದ್ ಸ್ವಲ್ಪ ಅತ್ತಂಗ ಕರ್ದಂಗ ಮಾಡಿ ಮತ್ತ ಅದೇ ನಾಟಕ ಮಾಡೋದಲ್ಲ. ಸ್ಪಷ್ಟವಾಗಿ ಹೇಳ್ತಾ ಇದ್ದೀವಿ, ಬಿಜಾಪುರ ನಗರದ ಜನತೆ ಎಲ್ಲಾರು ಕೂಡಿ ನಿಮ್ದು ಎಲ್ಲಾ ಅಬ್ಸರ್ವ್ ಮಾಡತ್ತೀವಿ ನಾವು. ನಾಳೆ ನೀವು ಸರಿಯಾಗಿ ಮುಸ್ಲಿಂ MLAಗಳಿಗೆ ಹೋಗಿ ನೀವು ಭೇಟಿ ಆಗ್ಬೇಕು. ಇವತ್ತು ಮುಂದಿನ ದಿನಗಳಲ್ಲಿ ನಿಮ್ಮ ವಿರುದ್ಧ ಹೋರಾಟ ಚಾಲು ಆಗ್ತದ. ಮುಸ್ಲಿಂ MLAಗಳು ಬಾಯಿ ಮುಚ್ಕೊಂಡು ಇನ್ನೂವರೆಗೂ ಒಂದು ಕೂಡ ಮಾತಾಡಿಲ್ಲ. ಯಾಕೆ ಮಾತಾಡಿಲ್ಲ ನೀವು? ಮಿನಿಸ್ಟರ್ ಯಾಕೆ ಮಾತಾಡ್ಲಿಲ್ರಿ? ನಿಮಗೆ ಹಾಕಿಲ್ಲ. ಹುಜೂರ್ ಪಾಕ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಇಡೀ ವಿಶ್ವಕ್ಕ ಅವರು ಪ್ರವಾದಿಗಳು, ನಿಮಗ್ ಸಂಬಂಧ ಇಲ್ಲ. ನೀವು ಮಾತಾಡ್ಬೇಕು. ಅವ್ರ ವಿರುದ್ಧ ಹೋಗಿ CM ಅವ್ರ ಹತ್ರ ಹೋಗಿ ಮಾತಾಡಿ. ಈ ತರ ಮಾಡ್ತಾ ಇದ್ದಾರೆ. ಇಡೀ ವಿಶ್ವಕ್ಕೆ ಶಾಂತಿ ದೂತ ಆಗಿ ಬಂದಂತವ್ರ ಬಗ್ಗೆ ಮಾತಾಡಿದ್ದಾರೆ. ಇವ್ರಿಗೆ ಯಾಕೆ ನೀವು ಕ್ರಮ ಕೈಗೊಳ್ಳಂಗಿಲ್ಲ ಅಂತೇಳಿ ಮುಸ್ಲಿಂ MLAಗಳು, MP ಗಳು, ರಾಜ್ಯಸಭಾ ಸದಸ್ಯರು ಅಷ್ಟು ಜನ ಹೋಗಿ ಒಂದು ನಿಯೋಗ ಹೋಗಿ ಭೇಟಿ ಆಗ್ರಿ. ಇದನ್ನ ಇವತ್ ನಾನ್ ಹೇಳ್ತಾ ಇದ್ದೀನಿ, ನಾಳೆ ಇಡೀ ಕರ್ನಾಟಕ ಹೇಳ್ತದ ನಿಮ್ಗ. ಮನವಿದಾಗ ಅವ್ರಿಗೆ ಡಿಸ್ಕ್ವಾಲಿಫೈ ಮಾಡ್ರಿ ಅಂತ ಅದರಿ ಟೈಮಿಂಗ್. ಅವ್ರ ಸ್ಪೀಕರ್ ಅವ್ರಿಗೆ ಪರಮಾಧಿಕಾರ ಇದೆ. ಅವ್ರು ಇವತ್ತು ಮಾಡಬಹುದು, ಅದಕ್ಕೆ ನೋಟಿಸ್ ಮಾಡಿ ಮುಂದಿನ ತಿಂಗಳನ್ನು ಮಾಡಬಹುದು. ಆದ್ರ ಮಾಡಿ ಅಂತೇಳಿ ನಮ್ಮ ಕರ್ತವ್ಯ, ನಾವು ಮಾಡಿ ಅಂತೇಳಿ ಹೇಳ್ತಾ ಇದ್ದೀವಿ. ಇದು ಕಾನೂನಾತ್ಮಕ ಹಕ್ಕನ್ನು ನಾವು ಕೇಳ್ತಾ ಇದ್ದೀವಿ. ಅವ್ರು ಮಾಡಿದಂತಹ ಕೃತ್ಯವನ್ನು ಖಂಡಿಸಿ ನಾವು ಇವತ್ತು ಮನವಿ ಕೊಡ್ತಾ ಇದ್ದೀವಿ. ಮುಸ್ಲಿಂ ಮೋಡದಲ್ಲಿ ಬರುವುದು ಬಂದಿದ್ದು ಸರ್ಕಾರ, ಈಗ ನೀವೇ ಅವರಿಗೆ ನಿಮ್ಮ ಹತ್ತು ಕೇಳೋದು ಪ್ರಶ್ನೆ ಯಾಕಬೇಕು ಅಂತೇಳಿ ಒಂದು ಪ್ರಶ್ನೆ ಕೇಳ್ಬೇಕಲ್ರಿ. ಯಾವಾಗ ಸರ್ಕಾರ ಕೇಳಂಗಿಲ್ಲ, ನಾವು ಕೇಳ್ಬೇಕು. ಅವ್ರು ನಮ್ ಮಾತು ಕೇಳಲಿಲ್ಲ ಅಂದ್ರೆ ನಾವು ಅವ್ರು ಕೇಳ್ಬೇಕಾಗ್ತದ. ಎಷ್ಟು ಸಲ
ಸಿಎಂ ಅವರು ಹೇಳ್ಯಾರ ಮುಸ್ಲಿಂ 84% ಜನರು ನಮ್ಗೆ ವೋಟ್ ಹೌದು ಹೌದು ಸರ್ಕಾರ ನಮ್ಮ ಅಧಿಕಾರದಲ್ಲಿ ಬಂದಿರ್ತೇವೆ. ಈಗ ಕೇಳತ್ತೀವಿ ಅವ್ರು ಮಾಡ್ಬೇಕಾಗಿತ್ತು ಸೋಮೋಟೋ ಆಗಿ ಅವ್ರ ಮೇಲೆ ಸರ್ಕಾರ ಕೇಸ್ ಮಾಡ್ಬೇಕಾಗಿತ್ತು. ಆದ್ರೆ MMDC ವತಿಯಿಂದ ನಾವು ಹುಬ್ಳಿಯಲ್ಲಿ ಆದಂತ ಘಟನೆ ಬಗ್ಗೆ ನಾವು ಹೋಗಿ ಕೇಸ್ ಮಾಡಿದೀವಿ. ಅದೇ ತರನಾಗಿ ಮತ್ ಹೋಗಿ ಪಂಚನಾಮ ಮಾಡಿ ಕೇಸ್ ಫಿಕ್ಸ್ ಮಾಡಿದೀವಿ, ಗಟ್ಟಿ ಮಾಡಿದೀವಿ. ಆ ಕೇಸನ್ನು ಈ ಸರ್ಕಾರ ಸರಿಪಡಿಸಿ ಅದರಲ್ಲಿ ಪರ್ಫೆಕ್ಟ್ ಚಾರ್ಜ್ ಶೀಟ್ ಮಾಡಿ ಅವ್ರಿಗೆ ಶಿಕ್ಷೆ ಆಗುವ ನಿಟ್ಟಿನಲ್ಲಿ ಕೆಲಸ ಮಾಡ್ಬೇಕಂತೇಳಿ ಆಗ್ರಹ ಪಡಿಸ್ತೀವಿ. ಯಾವ್ದಿಲ್ಲ, ಅವ್ ಬೇರೆ ಕೇಸಿಗೆ ತಗೊಂಡಾರ, ಇದಕ್ಕೇನು ಇಷ್ಟೇ ಅಷ್ಟೇ ಏನೂ ಇಲ್ಲ. ಇವತ್ತು ಅವ್ರು ಹೇಳಿದ್ದಾರೆ ಅಂಬೇಡ್ಕರ್ ಅವರು ಮುಸ್ಲಿಂ ಅವರಿಗೆ ಅವಾಗೆ ಪಾಕಿಸ್ತಾನ್ಗೆ ಕಳಿಸ್ಬೇಕು ಅಲ್ರಿ. ಅವ್ರ ಇವ್ರ ಬಗ್ಗೆ ಎಷ್ಟ್ ಹೇಳ್ಯಾರ ಗೊತ್ತದ, ಪುಸ್ತಕ ಅದಾವ ಬರ್ದಿದ್ದ. ಇವ್ರು ಬಾಬಾ ಸಾಹೇಬ್ರಿಗೆ ಊರ್ ಒಳಗ್ ಕರ್ಕೊಳ್ಳಿಲ್ಲ, ಸಾಲಿ ಒಳಗ್ ಕರ್ಕೊಳ್ಳಿಲ್ಲ, ಕೆರೆ ಮುಟ್ಲಾಕ್ ಕೊಡ್ಲಿಲ್ಲ, ಅವೆಲ್ಲ ಹೇಳಂಗಿಲ್ಲನ? ಇನ್ನೂ ಆದ್ರೂ ಇಲ್ಲೇ ನಡ್ರಿ, ಇಲ್ಲೇ ಹಳ್ಳಿಗಳೊಳಗ ಅಸ್ಪೃಶ್ಯತೆ ಅದ ಗೊತ್ತದ ಅವ್ರಿಗೆ, ಬಸವನಗೌಡ್ರಿಗೆ ನೋಡ್ತಾರ ಅಸ್ಪೃಶ್ಯತೆ ಆಚರಣೆ ಅದ. ಇನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕುಡಿಗಳು ಇನ್ನೂ ಆದ್ರೂ ಹೊರಗ ಊರ್ ಹೊರಗ್ ಕೂತ್ ಚಾ ಕುಡಿತಾರ ಹೋಟೆಲ್ ಒಳಗ ಹೊರಗ, ಅದು ಗೊತ್ತಾಗಂಗಿಲ್ಲ. ಅವ್ರ ಏನ್ ಹೇಳ್ಯಾರ, ನಾಗ್ಪುರ್ ಒಳಗ ಅವರು ಪ್ರಮಾಣ ವಚನ ಸ್ವೀಕರಿಸಿದ್ರು. ಆ ಪ್ರಮಾಣ ವಚನ ಒಳಗ 21 ಏನಿದ್ದು ಅವು ಶಪಥಗಳು ಅವು ಗೊತ್ತದಾವ, ಅವು ಓದ್ರಿ. ಈ ನಮ್ಮ ದಲಿತ ಸಮುದಾಯದ ಮುಖಂಡರುಗಳಿಗೆ ಕೇಳ್ತೇನ, ನೀವ್ ಯಾಕೆ ಸುಮ್ ಕೂತಿರಿ? ಇಷ್ಟೆಲ್ಲಾ ಸುಳ್ಳು ಹೇಳ್ತಾನವ. ನಿಮಗ್ ಬಾಯಾಗೇನ ಲಡ್ಡು ಇಟ್ಕೊಂಡ್ರಿ, ತೆಗಿರಿ ಬಾಯಾಗಿನ ಲಡ್ಡು, ಮಾತಾಡ್ರಿ ಅವಂಗ. ಏನೇನದ, ಎಷ್ಟ್ ಅನ್ಯಾಯ ಆಗ್ಯದ. ಸಾವಿರಾರು ವರ್ಷ ಗಟ್ಲೆ ನಿಮಗ ಊರ್ ಹೊರಗೆ ಇಟ್ಟಿದ್ರು. ಆಮೇಲೆ ಎಲ್ಲಾ ಇಸ್ಲಾಂ ಧರ್ಮ ಬಂದಾಗ ನಾವು ಕೂಡ ಮಾಜಿ ದಲಿತರು. ನಾವೇನೋ ಅರಬಸ್ತಾನ ಪಾಕಿಸ್ತಾನದಿಂದ ಬಂದವರು, ಇರಾನ್ ಇರಾಕ್ದಿಂದ ಬಂದವ್ರಲ್ಲ. ನಾವು ಈ ದೇಶದ ಮೂಲ ನಿವಾಸಿಗಳು, ಇಲ್ಲೇ ಹುಟ್ಟಿ ಬೆಳೆದವ್ರು. ಇಸ್ಲಾಂ ಬಂದಾಗ, ಸಮಾನತೆ ಬಂದಾಗ ನಾವು ಇಸ್ಲಾಂ ಧರ್ಮ ಸ್ವೀಕರಿಸಿದ್ವಿ. ಈ ತರ ಮಾತಾಡಿದ್ರಿಂದ ಏನು ಆಗಂಗಿಲ್ಲ. ಎಲ್ಲಾರ್ಗು ಇತಿಹಾಸ ಗೊತ್ತದ. ಇವತ್ತು ಹೇಳಿದ್ ನಾಳೆ ಹೇಳಂಗಿಲ್ಲ, ನಾಳೆ ನಾನೇ ಹೇಳಿಲ್ಲ ಅಂತಾನವ. ಅವನ್ ಚಾಣ ಅದಾನ, ಅವ್ನ್ ಬೆನ್ ಹತ್ತಿ ಎಲ್ಲಾ ಮೀಡಿಯಾದ ಮೈಕ್ ಓದು ಮುಂದಿನ ಹುಡುಗರು ಹುಯ್ ಹುಯ್ ಮಾಡಿದ ಅಂದ್ರ ಏನ್ ಬೇಕಾದ್ ಮಾತಾಡ್ತಾನವ. ಸರ, ಅವು ಯಾರ ಮುಂದ್ ನೀವು ಏನ್ ಕೇಳ್ತೀರಿ ಅದ್ರ ಬಗ್ಗೆ ಹಗರವಾಗಿ ಆ ಮಾತಾಡುದ್ರಿಂದ ಅವ ಒಂದು ಏನಾಗ್ಯದ ಅವಂಗ ಹುಕ್ಕಿ ಹೇಳ್ತದಂತಾರಲ್ಲ, ಸುಮ್ ನಿತ್ತಲ್ಲಿ ಹುಕ್ಕಿ ಅಂತಾರಲ್ಲ, ಹಂಗೈತ ಅವಂಗ. ಮೈಕ್ ಓತಂದ್ರ ಏನ್ ಬೇಕಾದ್ ಬಾಯಾಗ ಬರ್ತದ ಅದ್ ಹೇಳೋದು. ಅವಂಗ ಎಲ್ಲಾರು ಹೇಳ್ಯಾರ ತೆಲಿಗೆ ಬಾಯಿ ಕನೆಕ್ಷನ್ ಇಲ್ಲ ಅಂತೇಳಿ. ಏನ್ ಬೇಕಾಗ್ಯದ, ಮೀಡಿಯಾಗೂ ಒಂದ್ ಸ್ವಲ್ಪ ಮಸಾಲ ಬೇಕಾಗಿರ್ತದ ದಿನ ಬೆಳಗಾದ್ರ. ಅದು ಓಡ್ಸುದು. ನೀವು ಬಿಡ್ರಿ, ನಾಳಿಂತ್ರ ಅವ್ನ್ ತೋರ್ಸುದು, ಅದ ತಾನೇ ಕಂಡಮ್ ಆಗಿ ಹೋಗ್ತದ. ಕಾಂಗ್ರೆಸ್ ಪಾರ್ಟಿಗೆ ಪಾಕಿಸ್ತಾನ ಪಾರ್ಟಿ ಅಂತಾರೆ ಸರ. ಒಬ್ಬ ಹುಚ್ಚ ಇರ್ತಾನ್ರಿ, ಹುಚ್ಚಿನ ಕೈಯಾಗ ಒಂದ್ ಕಲ್ಲು ಇರ್ತದ. ಅದ್ ಇವಂಗ್ ಬೀಳ್ತದೋ ಅವಂಗ್ ಬೀಳ್ತದ ಗೊತ್ತಿಲ್ಲ. ಹುಚ್ಚಿನ ಕೈಯಾಗಿನ ಕಲ್ಲು ಇದ್ದಂಗ ಅದು, ಯಾಕಡೆ ಬೀಳ್ತದ ಗೊತ್ತಿಲ್ಲ ಏನ್ರಿ. ಹುಚ್ಚಿನ ಕೈಯಾಗಿನ ಕಲ್ಲು ಅದು, ಯಾಕಡೆ ಬೇಕಾದ ಬೀಳ್ತದ ಅದು ಕಲ್ಲ. ಇಲ್ಲ, ನಮ್ಮ ಹೋರಾಟ ನೋಡ್ರಿ, ಅನ್ಯಾಯ ಸಂವಿಧಾನಬದ್ಧ ಕಾನೂನುಬದ್ಧ ಹೋರಾಟ ಮಾಡೋರೇ, ಮಾಡ್ತಾ ಇರೋರೆ. ಇಂಥವ್ರಿಗೆ ಕಿತ್ತು ಒಗಿಯುತ್ತನ ನಾವು ನಿರಂತರ ಹೋರಾಟ ಮಾಡ್ತೀವಿ. ಈ ಎಲ್ಲಾ ಅಸಂವಿಧಾನಿಕ ಧಾರ್ಮಿಕ ಭಾವನೆಗಳನ್ನು ಕೆರಳಿಸಿ ಹಿಂದೂ ಮುಸ್ಲಿಮರಲ್ಲಿ ಏನು ಬಾಂಧವ್ಯ ಕೆಡಿಸುವಂತ ಕೆಲಸ ಮಾಡ್ತಾ ಇರುವಂತವ್ರಿಗೆ ನಾವು ಕಿತ್ತು ಒಗಿಯೋರ್ಗೆ. ಈಗ ನೋಡ್ರಿ ಏನ್ ಹೇಳ್ತಾನವ, ಇಲ್ಲಿ ಪಾಕಿಸ್ತಾನ ಇಂಡಿಯಾ ಇದು ನಡ್ದದ, ಯುದ್ಧ ನಡ್ದದ. ಇದು ಕರ್ನಾಟಕ ಯಾರು ಹೇಳ್ರಿ? ಎಲ್ಲ ಪಾಕಿಸ್ತಾನ ಧ್ವಂಸ ಮಾಡಿದವ್ರು ಯಾರಿಗೆ ಹೇಳವ? ಪಾಕಿಸ್ತಾನ್ಗೆ ಹೋಗ್ರಿ ಬೆಳಗ್ಗೆ ಎದ್ರ ಹೇಳ್ತಾನ. ಅವ್ರೆಲ್ಲ ಯಾರ ಸತ್ತವ್ರ? 3 ಮಂದಿ ಕರ್ನಲ್ಗಳು ಸತ್ತಾರ. ಬಿಹಾರ್ ಒಳಗ ಒಬ್ಬ ಅಜೀಜ್ ಅಂತ ಸತ್ತಾರ. UP ಒಳಗ ಮುಸ್ತಫಾ ಅಂತ ತೀರ್ಕೊಂಡಾರ. ಫ್ಲೈಟ್ ಲೆಫ್ಟಿನೆಂಟ್ ಜನರಲ್ ಯಾರವ್ರು? ನಮ್ಮ ಕುರೇಶಿ ಅವ್ರ ಅದಾರ, ಸೂಫಿಯಾ ಕುರೇಶಿ. ಸುಮ್ ಬಾಯಿಗೆ ಬಂದಂಗ ಹೇಳ್ಕೊಳ್ಳೋದು, ಇಲ್ಲಿ ತಮ್ಮ ರಾಜಕೀಯ ಬೆಳೆ ಬಯಸ್ಕೊಳ್ಳೋದು. ಬಿಜೆಪಿ ಅವರ ವಾದ ಹೊರಗೆ ಹಾಕ್ಯಾರ, ಇನ್ನೇನು ಉಳಿತಲ್ಲಿ. रहमतुल्लाहि वबरकातुहू। जैसा कि अभी सभी माध्यम के लोग जानते हैं कि बीजापुर शहर में बीजापुर नगर के MLA बसवनगौड़ा पाटिल को लेकर गहमा गहमी है। इसकी ख़ास वजह यह है कि आए दिन इसके मुंह को लगाम बिल्कुल भी नहीं है। मुसलमानों के खिलाफ जहर उगलने का काम लगातार कई सालों से ये जाहिल MLA करता रहा है। इसके बावजूद भी मुसलमान अपने सब्र का मुजाहिरा करते आ रहे हैं, इंशाअल्लाह ताला करते रहेंगे। लेकिन जब इसने
आप सल्लल्लाहु अलैहि वसल्लम के शान में गुस्ताखी की तो ये नाकाबिल बर्दाश्त है। इसको मुसलमान किसी भी कीमत पर बर्दाश्त नहीं करेगा, चाहे वो एमएलए हो, चाहे वो किसी भी दर्जे का नागरिक हो। मुसलमान आप सल्लल्लाहु अलैहि वसल्लम की बेहुरमती, उनके शान में गुस्ताखी एक सेकंड के लिए भी बर्दाश्त करने के लिए तैयार नहीं है। लेकिन सवाल ये उठता है कि कर्नाटक में एक सेकुलर सरकार, कांग्रेस सरकार, एक सेकुलर, जो सेकुलरिज्म को बढ़ावा देने वाली सरकार है, वो आखिर खामोश क्यों है? वो एक क्यों कम्युनल राइट्स को बढ़ावा देने वाला, कम्युनल राइट्स को तरजीह देने वाला एमएलए, जो आए दिन संविधान की धज्जियां उड़ाने वाला, अपने आप को संविधान से ऊपर बताने वाला, कांग्रेस सरकार को अपनी जूती की नोक पर रखने वाला, ऐसे एमएलए को तरजीह क्यों दे रही है? ऐसे एमएलए को बढ़ावा क्यों दे रही है? एक सवालिया निशान है। मुसलमान कर्नाटक सरकार को, कांग्रेस को भर भर के वोट देकर के कर्नाटक में सरकार इसलिए बनाया है ताकि कर्नाटक में अमन और शांति, सेकुलरिज्म का मुजाहिरा करते हुए एक अमन और शांति का सरकार बनी रहे। लेकिन उसके बनिस्बत बीजापुर डिस्ट्रिक्ट में, कर्नाटक में आए दिन बीजापुर शहर का एक जाहिल एमएलए जो आए दिन जहर उगलने का काम कर रहा है, इसमें कहीं ना कहीं सरकार, कांग्रेस सरकार फेलियर है। सिद्धरामैया सरकार फेल हो चुके हैं। मैं खुलकर कहना चाहूंगा, सिद्धरामैया सरकार बसवनगौड़ा पाटिल के मामले में पूरी तरह फेल हो चुके हैं और कहीं ना कहीं मुसलमान आज नाराज है। ये खामोश तमाशबीन सरकार आखिर इसको क्यों बढ़ावा दे रही है? इसके पीछे क्या राज है? क्या ये कम्युनल राइट्स करवाना चाहते हैं? जिस तरह हुबली में मुसलमान परेशान हुए बीजेपी सरकार में, क्या कांग्रेस सरकार में मुसलमानों को, बीजापुर डिस्ट्रिक्ट के मुसलमानों को परेशान करने का कुछ मंसूबा बना है? क्या मिली जुली सरकार? ऐसा लग रहा है कि इस खामोशी से कहीं ना कहीं ये मालूम हो रहा है कि सिद्धरामैया, कांग्रेस सरकार कम्युनल राइट्स को बढ़ावा देने के चक्कर में है। अगर ऐसा नहीं है तो हम सिद्धरामैया सरकार से ये मुअद्दिबाना गुजारिश करते हैं कि इसे फौरन गिरफ्तार किया जाए और इसके मुंह पर लगाम लगाई जाए। मैं आपके माध्यम से, और हमने अभी अभी आपने देखा है यूटी खादर साहब को, कर्नाटक के स्पीकर साहब को भी हमने मनवी दी है और तुरंत इमीडिएटली इस पर कार्रवाई करने की अपनी बात रखी है। एमएमडीसी इस जाहिल एमएलए को सबक सिखाने का काम इंशाअल्लाह ताला लगातार करते रहेगी और इसको, इस मामले को पाए तकमील तक पहुंचाने के लिए एमएमडीसी सक्षम है। अभी तक कार्रवाई? ये मैं आपको शकील साहब पहले भी बता चुका हूं, कर्नाटक सरकार बसवनगौड़ा पाटिल के मामले में पूरी तरह फेल हो चुकी है। मुसलमान कहीं ना कहीं नाराज है और ये मैं अपनी बात खुलकर रखना चाहूंगा कि जो तमाशबीन बनकर जो तमाशा देख रहे हैं, और शर्म आनी चाहिए, जितने भी मुसलमान एमएलए हैं कर्नाटक में, मिनिस्टर हैं, उनको चुल्लू भर पानी में डूब मरना चाहिए। क्योंकि जब नबी का मामला आता है, आप सल्लल्लाहु अलैहि वसल्लम का मामला आता है, तो गूंगे भी बोल उठते हैं, गूंगे भी अपना एहतजाज दर्ज करते हैं। मैं मुसलमान एमएलए से और मिनिस्टरों से चुल्लू भर पानी में डूब मरने का आपके माध्यम से उनको आह्वान करता हूं कि डूब मरे। अभी आपने जो लेटर दिया है क्या है सर? देखिए, आप जानते, बेहतर जानते हैं कि बीजापुर का एक जाहिल एमएलए बसवनगौड़ा, जो अपने 4 चेले चपाटों को लेकर के अपने दिल में, अपने मन में जो भी आता है, चाहे वो हिंदू समाज पर हो, चाहे वो एससी समाज को लेकर के हो, चाहे वो मुस्लिम समाज को लेकर के हो, आए दिन गाली गलौज करने का, बीजापुर शहर के अमन और शांति को भंग करने का काम कर रहा है। इसके बावजूद भी कांग्रेस सरकार तमाशाबीन बनकर खड़ी है। हमने मनवी देकर के ये आह्वान किया है कि जल्द से जल्द कर्नाटक सरकार, कांग्रेस सरकार इस पर कार्रवाई करके इसको जेल में डालने का काम करें। ऐसा नहीं हुआ तो आने वाले दिनों में क्या रहेगा? देखिए, हम आम पब्लिक हैं, हमारे हाथ में कुछ नहीं होता, लेकिन हमें जो कानून के दायरे में एहतजाज करने का जो राइट्स संविधान ने दिया है, बाबा साहेब अम्बेडकर ने दिया है, उस हिसाब से हम इसका एहतजाज करते रहेंगे। हम इसकी पुरजोर मजम्मत करते रहेंगे इंशाअल्लाह ताला। आप बेहतर जानते हैं, जब तक सत्ता नहीं मिलती, एक लीडर भी आम आदमी के जूती के नीचे होता है।
उसकी जूती चाटने का काम करता है। लेकिन जैसे ही सत्ता में आता है तो ये लीडर अपना रौब दिखाने का चालू बताते हैं, अपनी लाल बत्ती को जला करके कहीं ना कहीं आम आदमी को उसकी औकात दिखाने का काम करता है। इंशाअल्लाह ताला अगर इस पर कार्रवाई नहीं हुई तो मैं आपके माध्यम से, मैं पहले भी कह चुका हूं, आने वाले दिनों में कर्नाटक सरकार को, कांग्रेस सरकार को इसका खामियाजा भुगतना पड़ेगा। मुसलमानों के जितने भी एमएलए हैं, मिनिस्टर्स हैं कर्नाटक के, उनको भी इसका खामियाजा भुगतना पड़ेगा इंशाअल्लाह ताला। नबी के सामने ये सरकार तो छोड़िए, कांग्रेस सरकार तो छोड़िए, हम अपने माँ बाप तक को कुर्बान करने के लिए तैयार हैं इंशाअल्लाह ताला। जैसा कि आप सब जानते हैं कि आप सभी का प्यार हमारे साथ कायम है। इसी तरह से हमारे इस चैनल को प्यार करते रहिए और हमारी सारी खबरों को लाइक, शेयर और सब्सक्राइब करना ना भूलिए। हमारा यही मकसद है कि आपको हर खबर जो है, जैसा है वैसा ही आपको हम दिखाते रहेंगे, ना किसी का पक्ष लेंगे, ना किसी के विरोध में जाएंगे। हमारे कदम सच के साथ।